ಈ ವಿಡಿಯೋದಲ್ಲಿ ಬಂದು ನಾವು ಎ ಡಬ್ಲ್ಯೂ ಎಸ್ ಇರೋ ಸ್ಟೋರೇಜ್ ಟೈಪ್ಸ್ ಬಗ್ಗೆ ಮಾತಾಡೋಣ. ಇದರಲ್ಲಿ ಬಂದು 3 ಟೈಪ್ಸ್ಗಳಿದೆ. ಮೊದಲನೇದು ಬಂದು ಇ ಬಿ ಎಸ್, ಎರಡನೇದು ಬಂದು S3, ಮೂರನೇದು ಬಂದು ಇ ಎಫ್ ಎಸ್. ಇದರಲ್ಲಿ ಇ ಬಿ ಎಸ್ ಬಂದು ನಾರ್ಮಲ್ ಆಗಿ ನಾವು EC2 ಇನ್ಸ್ಟೆನ್ಸ್ಗೆ ಅಟ್ಯಾಚ್ ಮಾಡ್ತೀವಿ. ಯಾವ ರೀತಿ ನಿಮ್ಮದು ಒಂದು ಪಿ ಸಿ ಇರುತ್ತೆ, ಆ ಪಿ ಸಿಗೆ ಹಾರ್ಡ್ ಡಿಸ್ಕ್ನ ಎಷ್ಟು ಹಾರ್ಡ್ ಡಿಸ್ಕ್ ಬೇಕೋ ಆ ಹಾರ್ಡ್ ಡಿಸ್ಕ್ನ ನೀವು ಅಟ್ಯಾಚ್ ಮಾಡ್ತೀರೋ, ಅದೇ ರೀತಿ ಈ EC2 ಇನ್ಸ್ಟೆನ್ಸ್ಗೆ ಬಂದು ನಾವು ಇ ಬಿ ಎಸ್ ವ್ಯಾಲ್ಯೂಮ್ನ ಅಟ್ಯಾಚ್ ಮಾಡ್ತೀವಿ. ಇದರಲ್ಲಿ ಬಂತು ಅಂತ ಅಂದರೆ ನೀವು ಯಾವ ರೀತಿ ಪಿ ಸಿಗಳಲ್ಲಿ ಇಂಟರ್ನಲ್ ಒಂದಿರುತ್ತೆ ಮತ್ತು ಎಕ್ಸ್ಟರ್ನಲ್ ಆಗಿ ಒಂದು ಅಟ್ಯಾಚ್ ಮಾಡ್ತೀರೋ, ಅದೇ ರೀತಿ ಇ ಬಿ ಎಸ್ ವ್ಯಾಲ್ಯೂಮ್ನ ಯೂಸ್ ಮಾಡಿಕೊಂಡು ನೀವು EC2 ಇನ್ಸ್ಟೆನ್ಸ್ಗೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ನ ಅಟ್ಯಾಚ್ ಮಾಡ್ಬೋದು. ಇದು ಬಂದು ಡೇಟಾ ಪರ್ಸಿಸ್ಟೆನ್ಸ್ಗೆ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲು ನೀವು ಒಂದು EC2 ಇನ್ಸ್ಟೆನ್ಸ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಆ EC2 ಇನ್ಸ್ಟೆನ್ಸ್ ಒಳಗಡೆ ನೀವು ಒಂದು ಡೇಟಾ ಬೇಸ್ನ ಹೋಸ್ಟ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ, ಲಾಂಚ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ, MySQLನ. ಆ ಡೇಟಾ ಬಂದು ಪರ್ಟಿಕ್ಯುಲರ್ ಆಗಿ ಒಂದು ಇ ಬಿ ಎಸ್ ವ್ಯಾಲ್ಯೂಮಲ್ಲಿ ಸ್ಟೋರ್ ಆಗ್ತಾ ಹೋಗ್ತಾ ಇರುತ್ತೆ. ಇನ್ ಕೇಸ್ ಏನಾದರೂ ಈ EC2 ಇನ್ಸ್ಟೆನ್ಸ್ ಏನಾದರೂ ಸ್ಟಾಪ್ ಆಯಿತು ಅಂತಂದರೆ ಆಟೋಮೆಟಿಕ್ ಆಗಿ ಆ ಇ ಬಿ ಎಸ್ ವ್ಯಾಲ್ಯೂಮ್ ಏನಿದೆ ಅದರಲ್ಲಿ ನಮ್ಮ ಡೇಟಾ ಎಲ್ಲ ಸ್ಟೋರ್ ಆಗಿರುತ್ತೆ. ಬೇರೆ EC2 ಇನ್ಸ್ಟೆನ್ಸ್ನ ರನ್ ಮಾಡಿ ಅದರೊಳಗಡೆ ಬೇಕಾದ್ರೆ ನಾವು ಇದನ್ನು ಅಟ್ಯಾಚ್ ಮಾಡಿ ನಾವು ಡೇಟಾನ ಬ್ಯಾಕಪ್ ತಗೋಬೋದು, ಆ ಡೇಟಾನ ತಗೋಬೋದು. ನೆಕ್ಸ್ಟ್ ಬಂತು ಅಂತಂದರೆ ಇದು ಬಂದು ಪರ್ಫಾರ್ಮೆನ್ಸ್ಗೆ ಯೂಸ್ ಮಾಡುತ್ತೆ. ಇನ್ಪುಟ್ ಇರುತ್ತೆ, ಥ್ರೂಪುಟ್ ಇರುತ್ತೆ, ಜಾಸ್ತಿ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಇದು ಅದಕ್ಕೋಸ್ಕರ ನಾವು EC2 ಇನ್ಸ್ಟೆನ್ಸ್ಗೆ ಇದು ಯೂಸ್ ಮಾಡ್ತೀವಿ. ಇದರಲ್ಲಿ ಬಂತು ಅಂತ ಅಂದರೆ ಇದ್ರದ್ದು ಫುಲ್ ಫಾರ್ಮ್ ಒಂದು ಎಲಾಸ್ಟಿಕ್ ಬ್ಲಾಕ್ ಸ್ಟೋರೇಜ್ ಅಂತ ಕರಿತೀವಿ. ಇದು ಬಂದು ಡೇಟಾ ಬಂದು ಬ್ಲಾಕ್ ಲೆವೆಲಲ್ಲಿ ಬ್ಲಾಕ್ ಥರ ಸ್ಟೋರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂತು ಅಂತಂದರೆ ಸೆಕೆಂಡ್ ಬಂತು ಅಂದರೆ S3. ಇದು ಬಂದು ನಾವು ದೊಡ್ಡ ದೊಡ್ಡ ಡೇಟಾನ ಅಥವಾ ಬ್ಯಾಕಪ್ ಡೇಟಾಗಳನ್ನ ನಾವು ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ದೊಡ್ಡ ದೊಡ್ಡ ಫೈಲ್ಗಳನ್ನ. ಫಾರ್ ಎಕ್ಸಾಂಪಲ್ಲು ನೀವು ಒಂದು ಡೇಟಾ ಬೇಸ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಈ ಡೇಟಾ ಬೇಸಲ್ಲಿ ನೀವು ನಾರ್ಮಲ್ ಆಗಿ ಡೇಟಾನ ಸ್ಟೋರ್ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ಲು ಯೂಸರ್ ನೇಮು, ಪಾಸ್ವರ್ಡು ಅಥವಾ ಯೂಸರ್ ಡೇಟಾನ ಸ್ಟೋರ್ ಮಾಡ್ಬೋದು. ಬಟ್ ನೀವು ಇದರಲ್ಲಿ ಯಾವುದೇ ರೀತಿ ದೊಡ್ಡ ದೊಡ್ಡ ಫೈಲ್ಗಳನ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ, ಅವಾಗ ಇದರಲ್ಲಿ ನೀವು ಡೈರೆಕ್ಟಾಗಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅಪ್ಲೋಡ್ ಮಾಡ್ಬೋದು, ಬಟ್ ಅದ್ರ ಬದಲು ನಾವೇನು ಮಾಡ್ತೀವಿ ಅಂತಂದರೆ S3ಲಿ ಆ ಡೇಟಾನ ಅಪ್ಲೋಡ್ ಮಾಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಬ್ಯಾಕಪ್ ತಗೊಂಡೆ ಅಂತ ತಿಳ್ಕೊಳ್ಳಿ, ಆ ಬ್ಯಾಕಪ್ನ ಬಂದು ನಾವು ಈ S3 ಬಕೆಟ್ ಒಳಗಡೆ ಜಸ್ಟ್ ಯಾವ ರೀತಿ ಡಸ್ಟ್ಬಿನ್ ಥರ ಇರುತ್ತಲ್ಲ ಆ ರೀತಿ ನಾವು ಅದರೊಳಗಡೆ ಹಾಕ್ತಾ ಹೋಗ್ಬೋದು. ಓಕೆನಾ? ಇದರಲ್ಲಿ ಬೇಕಾದರೆ ನಾವು ಎಲ್ಲಿಗೆ ಬೇಕಾದರೂ ನಾವು ಎಲ್ಲಿಂದ ಬೇಕಾದ್ರೆ ನಾವು ಇದರಲ್ಲಿ S3 ಬಕೆಟ್ ಏನಿರೋ ಡೇಟಾನ ಇನ್ ಕೇಸ್ ಏನಾದರೂ ಅವ್ರಿಗೆ ಆ್ಯಕ್ಸೆಸ್ ಇತ್ತು ಅಂತಂದರೆ ಆ್ಯಕ್ಸೆಸ್ ಮಾಡ್ಬೋದು. ನೆಕ್ಸ್ಟ್ ಬಂತು ಅಂತಂದರೆ EFS, ಎಲಾಸ್ಟಿಕ್ ಫೈಲ್ ಸಿಸ್ಟಮ್ ಅಂತ ಕರಿತೀವಿ. ಇದರಲ್ಲಿ ಬಂದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದು 5 EC2 ಇನ್ಸ್ಟೆನ್ಸ್ ಇರುತ್ತೆ ಅಂತ ತಿಳ್ಕೊಳ್ಳಿ. 5 EC2 ಇನ್ಸ್ಟೆನ್ಸ್ಗೆ ಸೇಮ್ ಡೇಟಾನ ನಾವು ಶೇರ್ ಮಾಡಬೇಕು ಅಂದಾಗ ನಾವು EFSನ ಯೂಸ್ ಮಾಡ್ತೀವಿ. EFS ಯಾವ ರೀತಿ ಯೂಸ್ ಆಗುತ್ತೆ ಅಂತಂದರೆ ಇದು 3 EC2 ಇನ್ಸ್ಟೆನ್ಸು ಇದೆ ಅಂತ ತಿಳ್ಕೊಳ್ಳಿ, 1, 2, 3. ಇದಕ್ಕೆ ಬಂದು ನಾವು ಕಾಮನ್ ಆಗಿ ಒಂದು ವ್ಯಾಲ್ಯೂಮ್ನ ಅಥವಾ ಒಂದು ಫೈಲ್ನ ಮೌಂಟ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಆ ಫೈಲ್ ಒಳಗಡೆ ಇವನೇನೇ ಒಂದು ಮಾಡಿಫೈ ಮಾಡಿದ್ರು ಆ ಫೈಲ್ ಒಳಗೆ ಒಂದು ಕಡೆ ಸ್ಟೋರ್ ಆಗುತ್ತೆ, ಇವನೇನೇ ಮಾಡಿಫೈ ಮಾಡಿದ್ರು ಒಂದು ಕಡೆ ಸ್ಟೋರ್ ಆಗುತ್ತೆ, ಇವನೇನು ಮಾಡಿಫೈ ಮಾಡಿದ್ರು ಒಂದು ಕಡೆ ಸ್ಟೋರ್ ಆಗುತ್ತೆ. ಈ ಒಂದೇ ಪಾತಲ್ಲಿ ಎಲ್ಲ ಡೇಟಾನು ಸ್ಟೋರ್ ಆಗ್ತಾ ಇರುತ್ತೆ. ಇವನೇನು ಮಾಡಿಫೈ ಆದ್ರೂ ಇವನಿಗೆ ರಿಫ್ಲೆಕ್ಟ್ ಆಗುತ್ತೆ, ಇವನಿಗೆ ಸಿಂಕ್ ಆಗುತ್ತೆ. ಅಂತಂದರೆ ಇವನಿಗೆ ಈ ಡೇಟಾ ಏನಿದೆ ಇದು ಎನೇಬಲ್ ಆಗುತ್ತೆ. ಇವನೇನೇ ಮಾಡಿಫೈ ಮಾಡಿದ್ರು ಆ ಡೇಟಾ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ. ಈ ಡೇಟಾದು ಮೌಂಟ್ ಏನಾಗಿರುತ್ತೆ ಈ EC2 ಇನ್ಸ್ಟೆನ್ಸ್ಗೆ ಅಟ್ಯಾಚ್ ಆಗಿರುತ್ತೆ. ಅವ್ನು ಬೇಕಾದರೆ ಈ ಡೇಟಾನ ಆಕ್ಸೆಸ್ ಮಾಡ್ಬೋದು. ಜಸ್ಟ್ ಒಂದು ಸಿಂಗಲ್ ಫೋಲ್ಡರ್ ಅಂತ ತಿಳ್ಕೊಳ್ಳಿ, ಆ ಫೋಲ್ಡರ್ನ ಎಲ್ಲ ಕಡೆನೂ ಶೇರ್ ಮಾಡಿರ್ತೀವಿ. ಯಾರೇ ಏನೇ ಮಾಡಿಫೈ ಮಾಡಿದ್ರು ಆ ಫೋಲ್ಡರ್ ಬಂದು ಸ್ಟೋರ್ ಆಗ್ತಾ ಹೋಗುತ್ತೆ. ಆ ಸ್ಟೋರ್ ಆಗ್ತಾ ಇರೋ ಡೇಟಾ ಎಲ್ಲ ಕಡೆನೂ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಈ ರೀತಿ ನೀವು ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಬಂದು EBS ವ್ಯಾಲ್ಯೂಮ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನೋಡೋಣ ಈ ವಿಡಿಯೋದಲ್ಲಿ. ಅದಾದಮೇಲೆ ಬಂದು S3 ಬಕೆಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಅದಾದಮೇಲೆ ಬಂದು EFS ನೋಡೋಣ. ನೆಕ್ಸ್ಟು ನಿಮಗೆ ಈ ವಿಡಿಯೋದಲ್ಲಿ ಬಂದು ನಾನು EBS ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು S3 ಮತ್ತು EFSನ ತೋರಿಸ್ತೀನಿ. ಅದಕ್ಕೋಸ್ಕರ ಬಂದು ನೀವು ಒಂದು AWS ಕನ್ಸೋಲ್ಗೆ ಲಾಗಿನ್ ಆಗಬೇಕಾಗತ್ತೆ. ಇದರೊಳಗಡೆ ಹೋಯ್ತು ಅಂದರೆ ನಾನು ಒಂದು EC2 ಇನ್ಸ್ಟೆನ್ಸ್ನ ಲಾಂಚ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಜಸ್ಟ್ ಲಾಂಚ್ ಮೇಲೆ ಕ್ಲಿಕ್ ಮಾಡಿ. ಲಾಂಚ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೆಲ್ಲ ನೀವು ಡೇಟಾ ಎಲ್ಲನೂ ಫಿಲ್ ಮಾಡ್ತೀರಾ. ಇಲ್ಲಿ ಡೌನಲ್ಲಿ ಬಂತು ಅಂತಂದರೆ ನಿಮಗೆ ಒಂದು EBS ವ್ಯಾಲ್ಯೂಮ್ ಅಟ್ಯಾಚ್ ಆಗ್ತಾ ಇರುತ್ತೆ, ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ಬೋದು, ಇಲ್ಲಿ ಕಾನ್ಫಿಗರ್ ಸ್ಟೋರೇಜ್ ಅಂತ ಇದೆಯಲ್ಲ, ಇದರಲ್ಲಿ ಬಂದು ನೀವು EBS ವ್ಯಾಲ್ಯೂಮ್ನ ಅಟ್ಯಾಚ್ ಮಾಡ್ತಾ ಇದ್ದೀರಾ. ಅಂತಂದರೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಬಂದು ಉಬುಂಟು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ, ಅದೆಲ್ಲ ಬಂದು ಈ EBS ವ್ಯಾಲ್ಯೂಮ್ ಏನಿದೆ ಅದರಲ್ಲಿ ಇನ್ಸ್ಟಾಲ್ ಆಗುತ್ತೆ. ಈ EBS ವ್ಯಾಲ್ಯೂಮಲ್ಲಿ ಇದರಲ್ಲಿ ಎಷ್ಟು ಬೇಕು ಸೈಜನ್ನು ಕೊಡ್ಬೋದು. ಮತ್ತು ಇನ್ನೊಂದು ಹೇಳೋದು ಮರ್ತೆ ನಾನು,
ಈ EFS ವ್ಯಾಲ್ಯೂಮಲ್ಲಿ ಯಾವುದೇ ರೀತಿ ನೀವು ಡಿಸೈಡ್ ಆಗಿ ಅಥವಾ ಪರ್ಟಿಕ್ಯುಲರ್ ಆಗಿ ಇಷ್ಟು ಸೈಜು ಅಂತ ಕೊಡೋ ಅವಶ್ಯಕತೆ ಇರಲ್ಲ. ಇದು ಬಂದು ಸರ್ವರ್ಲೆಸ್ಸು. ಇದರಲ್ಲಿ ಬಂತು ಅಂತ ಅಂದರೆ ನೀವು ಎಷ್ಟು ಬೇಕಾದರೂ ಡೇಟಾ ಬೇಕಾದ್ರೂ ಸ್ಟೋರ್ ಮಾಡ್ಬೋದು. ನೀವು ಎಷ್ಟು ಡೇಟಾನ ಸ್ಟೋರ್ ಮಾಡ್ತೀರೋ ಅದು ಮಾತ್ರ ನಿಮಗೆ ಈ ಕಾಸ್ಟ್ ಅನ್ನೋದು ಅಪ್ಲೈ ಆಗ್ತಾ ಹೋಗುತ್ತೆ. ಓಕೆ, ಇದರಲ್ಲೂ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಬಂತು ಅಂತಂದರೆ ನಾನು ಒಂದು 20 GB ಬೇಕು ಅಂತ ಕೊಡ್ತೀನಿ. 20 GB ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಇನ್ ಕೇಸ್ ಏನಾದರೂ ಇನ್ನೊಂದು ವ್ಯಾಲ್ಯೂನ ಅಟ್ಯಾಚ್ ಮಾಡಬೇಕು ಅಂತ ಅಂದರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಇಲ್ಲಿ ಇನ್ನೊಂದು ವ್ಯಾಲ್ಯೂನ ಅಟ್ಯಾಚ್ ಮಾಡ್ಬೋದು. ಇವಾಗ 2 ವ್ಯಾಲ್ಯೂಮ್ ಅಟ್ಯಾಚ್ ಆಗುತ್ತೆ. ಇದು ಬಂದು ಮೇ ಬಿ OSಗೆ ತೊಗೋಬೋದು. ಈ ಸೆಕೆಂಡ್ ಒನ್ ಬಂದು ನೀವು ಏನು ಬೇಕಾದರೂ ಎಕ್ಸ್ಟರ್ನಲ್ ಬ್ಯಾಕಪ್ ಥರ ಇಟ್ಕೋಬೋದು. ಇನ್ ಕೇಸ್ ಏನಾದರೂ ನಿಮ್ಮದು ಇದು ನಿಮ್ಗೆ ಗೊತ್ತಾಯ್ತು ಇದು ಲಾಂಚ್ ಕೊಡ್ತು ಅಂತಂದರೆ ಒಂದು EBS ವ್ಯಾಲ್ಯೂಮು ನಿಮ್ಮ EC2 ಇನ್ಸ್ಟೆನ್ಸ್ಗೆ ಅಟ್ಯಾಚ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. ಓಕೆ, ಇದರಲ್ಲಿ ಬಂದು ಉಬುಂಟು ಸೆಲೆಕ್ಟ್ ಮಾಡ್ಕೊಳ್ತೀನಿ. EBS ನಾನು ಉಬುಂಟು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಕೀ ಬಂದು KTS ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಕ್ಯೂರಿಟಿ ಗ್ರೂಪ್ ಬಂದು ಇದೇನು ಬೇಕಾಗಿಲ್ಲ. ಜಸ್ಟ್ ಇಲ್ಲಿ ಬಂದು ನಾನು 20 ಅಂತ ಕೊಡ್ತೀನಿ. ಓಕೆ, 20 GB ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ರೀತಿ ಅಡಿಷನಲ್ ಕೊಡ್ತಾ ಇಲ್ಲ. ಇವಾಗ ಇದನ್ನು ಲಾಂಚ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ಒಂದು EC2 ಇನ್ಸ್ಟೆನ್ಸು ಲಾಂಚ್ ಆಗ್ತಾ ಇದೆ. ಇದ್ರದ್ದು ನಾವು ವ್ಯಾಲ್ಯೂಮ್ ಚೆಕ್ ಮಾಡಬೇಕು ಅಂತಂದರೆ ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡಿ. ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ವಾಲ್ಯೂಮ್ ಅಟ್ಯಾಚ್ ಆಗಿದೆ ಅಂತ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ಇನ್ ಯೂಸ್ ಅಂತ ಇದೆ. ಇದು ಬಂದು ಅಟ್ಯಾಚ್ ಆಗಿರೋದು ಇಲ್ಲಿ ತೋರಿಸ್ತಾ ಇದೆ ನೋಡಿ. 26 EBS ಏನಿದೆ ಆ EC2 ಇನ್ಸ್ಟೆನ್ಸ್ಗೆ ಅಟ್ಯಾಚ್ ಆಗಿದೆ. ಜಸ್ಟು EC2 ಅಂತ ಕೊಟ್ಟರೆ ಇದ್ರದ್ದು EC2 ಇನ್ಸ್ಟೆನ್ಸ್ ನೇಮ್ ನೋಡಿ EBS, ಮತ್ತು ಇದ್ರದ್ದು ಇನ್ಸ್ಟೆನ್ಸ್ ID ಬಂದು E26. ಇಲ್ಲಿ ನೋಡ್ಬೋದು E26 EBSಗೆ ಈ ಪರ್ಟಿಕ್ಯುಲರ್ ವ್ಯಾಲ್ಯೂಮ್ ಏನಿದೆ ಡಿಫಾಲ್ಟ್ ಆಗಿ ನಾವು ಕೊಟ್ಟವಲ್ಲ ಈ ವ್ಯಾಲ್ಯೂಮ್ ಅಟ್ಯಾಚ್ ಆಗಿದೆ. ಇನ್ ಕೇಸ್ ಏನಾದರೂ ನಮಗೆ ಅಡಿಷನಲ್ ವ್ಯಾಲ್ಯೂಮ್ ಅಟ್ಯಾಚ್ ಮಾಡಬೇಕು ಅಂತಂದರೆ ಈ ಪರ್ಟಿಕ್ಯುಲರ್ ಇದಕ್ಕೆ ಒಂದು ನಿಮಿಷ ವ್ಯಾಲ್ಯೂಮ್ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ಇಲ್ಲಿ ಸ್ಟೋರೇಜ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ನೋಡ್ಬೋದು ಇಲ್ಲಿ ಒಂದೇ ಒಂದು ವ್ಯಾಲ್ಯೂಮ್ ಅಟ್ಯಾಚ್ ಆಗಿದೆ. ಇವಾಗ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಒಂದು ವ್ಯಾಲ್ಯೂಮ್ನ ಅಟ್ಯಾಚ್ ಮಾಡಬೇಕು ಅಂತಂದರೆ EBS ವ್ಯಾಲ್ಯೂಮ್ನ ಓಕೆ, ಕ್ರಿಯೇಟ್ ವ್ಯಾಲ್ಯೂಮ್. ಓಕೆ, ಇದು ಯಾವ ಝೋನಲ್ಲಿದೆ ಅಂತ ನೋಡ್ಬಿಡ್ತೀನಿ. 1D. ಓಕೆ, ನಾನು ಬಂದು 1D ಸೆಲೆಕ್ಟ್ ಮಾಡ್ಕೊಳ್ತೀನಿ. 1D. ಓಕೆ, ಇವಾಗ ಬಂದು ನಾನು ಕ್ರಿಯೇಟ್ ವ್ಯಾಲ್ಯೂಮ್ ಅಂತ ಕೊಡ್ತೀನಿ. 100 GB ಕೊಟ್ಬಿಡ್ತಾ ಇದ್ದೀನಿ. ಜಸ್ಟ್ 8 GB ಕೊಡ್ತೀನಿ. ಫ್ರೀ ಆಗಿರೋದು ಒಂದು 30 GB ಒಳಗಡೆ ಅಷ್ಟೇ ನಮಗೆ. ಓಕೆ, ರಿಫ್ರೆಶ್ ಮಾಡ್ತೀನಿ. ಸ್ನ್ಯಾಪ್ಶಾಟ್ ಕ್ರಿಯೇಟ್ ಆಗಿದೆ. ಓಕೆ, ನೈಸ್. ಓಕೆ, ಅವೈಲಬಲ್ ಅಂತ ಬಂತು. ಇದನ್ನು ಬಂದು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಟ್ಯಾಚ್ಮೆಂಟ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬಂದು ನಿಮಗೆ ಇನ್ಸ್ಟೆನ್ಸ್ ತೋರಿಸ್ತಾ ಇದೆ ನೋಡ್ಬೋದು EBS ರನ್ನಿಂಗ್ ಅಂತ. ಓಕೆ, ಯಾವುದೋ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡೆ ನಾನು. ಅದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಅಟ್ಯಾಚ್ ಆಗಿದೆ. ಜಸ್ಟ್ ರಿಫ್ರೆಶ್ ಕೊಡಿ. ಇಲ್ಲಿ ನೋಡ್ಬೋದು ನಿಮಗೆ 2 ವಾಲ್ಯೂಮ್ ಏನಿದೆ ಅದು ಅಟ್ಯಾಚ್ ಆಗಿದೆ. ಇಲ್ಲಿ ನೋಡ್ಬೋದು 20 GB ಒಂದು 8 GB ಒಂದು ಅಟ್ಯಾಚ್ ಆಗಿದೆ ನಿಮಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ನಿಮಗೆ S3 ಬಕೆಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ನೆಕ್ಸ್ಟ್ EFS ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ.